ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ, ಸೊ ಮಾರ್ನಿಂಗ್ ಇದನ್ನೇ ವ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಹೊರಗಡೆ ಹೋಗ್ತಿದ್ದೀರಾ ಅಂತ ಅನ್ಕೋಬೋದು. ಎಸ್, ಕೆಲಸ ನಾನು ಇವತ್ತು ವೀಕ್ ಆಫ್ ತೊಗೊಂಡಿದ್ದೆ. ವೀಕ್ ಆಫ್ ತೊಗೊಂಡು ಒಂದು ಪೂಜೆ ಇತ್ತು, ಪೂಜೆಗೆ ಹೊರಟಿರುವಂಥದ್ದು. ಚನ್ನಪಟ್ಟಣದಲ್ಲಿರುವಂಥ ಒಂದು ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಎಮೋ ಜಿಮ್, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಎಮೋ ಜಿಮ್ ಭಾವನೆಗಳಿಗೊಂದು ಶಾಲೆ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಷ್ಟೋ ಬದಲಾವಣೆಗಳು ಕಂಡಿರುವಂಥದ್ದು, ನನ್ನಲ್ಲಿ ನಾನು ಬದಲಾವಣೆ ಕಂಡಿರುವಂಥದ್ದು ಈ ಎಮೋ ಜಿಮ್ ಎಂಬ ಕ್ಲಾಸಿಂದ. ಭಾವನೆಗಳಿಗೊಂದು ಶಾಲೆ. ತಾರಾ ಮಂಜುನಾಥ್ ಮೇಡಮ್ಗೆ ಎಲ್ಲರಿಗೂ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ ಏನು ಅನ್ನೋದು. ನನಗಂತೂ ಸಿಕ್ಕಾಬಟ್ಟೆ ಪರ್ಸ್ನಲಿ ಇಷ್ಟ. ನನಗೆ ಆ್ಯಕ್ಚುಲಿ ಹೊರಗಡೆಯವರೆಲ್ಲ ಅಷ್ಟಕ್ಕಷ್ಟೇ ಇಷ್ಟ ಆಗೋಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರ್ಬೋದು, ಹೀರೋಯಿನ್ಸ್ಗಳು ಯಾರೂ ಅಷ್ಟು ಇಷ್ಟ ಆಗಲ್ಲ. ಬಟ್ ರಾಧಿಕಾ ಪಂಡಿತ್ ಅವರು ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ಸೆಕೆಂಡ್ ಒನ್ ತಾರಾ ಮಂಜುನಾಥ್ ಮ್ಯಾಮು. ನಿಜವಾಗ್ಲೂ ಫಸ್ಟೇ ಅವ್ರು ಇಷ್ಟ ಆಗ್ತಿದ್ದಾರೆ, ಸಿಕ್ಕಾಬಟ್ಟೆ ಇಷ್ಟ ಆಗ್ತಾಯಿದ್ದಾರೆ. ಸೊ ಅವರು ಕ್ಲಾಸಿಗೆ ನಾನು ಜಾಯ್ನ್ ಆದಾಗಿಂದನೂ ನನ್ನಲ್ಲಿ ತುಂಬ ಬದಲಾವಣೆಗಳಿದೆ. ನನ್ನ ಕೋಪ ಮಾತ್ರ ಎಷ್ಟು ಕೋಪ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಆ ಕೋಪ ಕೂಡ ಆಲ್ಮೋಸ್ಟ್ ಕಡಿಮೆ ಆಗಿದೆ, ಇನ್ನೂ ಆಗಬೇಕು. ಬಟ್ ಮೆಡಿಟೇಷನ್ನ ಕಂಪಲ್ಸರಿಯಾಗಿ ಡೇ ಬೈ ಡೇ ಮಾಡಬೇಕಿತ್ತು, ಬಟ್ ಮಾಡ್ತಾಯಿಲ್ಲ. ಬಟ್ ಡೇ ಬೈ ಡೇ ನಾನು ಬದಲಾವಣೆ ಆಗ್ತಾಯಿದೆ. ಮೆಡಿಟೇಷನ್ ಒಂದು ಮಾಡಿಬಿಟ್ರೆ ಫುಲ್ ಕಂಟ್ರೋಲಿಗೆ ಬಂದುಬಿಡುತ್ತೆ. ನನ್ನ ಹಿಡಿತದಲ್ಲಿ ನಾನು ಇರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಅವರು ಒಂದು ಪೂಜೆನ ಇಟ್ಕೊಂಡಿದ್ರು, ಆ ಪೂಜೆಗೆ ನಾವು ಹೊರಟಿರೋದು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಅದಕ್ಕೆ ಅಪ್ಲಿಕೇಶನ್ಗೆ ಫಿಲ್ ಮಾಡಿದ್ರು, ನಾನು ಕೂಡ ಅಪ್ಲಿಕೇಶನ್ಗೆ ಫಿಲ್ ಮಾಡಿದ್ದೆ. ಬಟ್ ಆದರೆ ನಾನು ಬಂದಿರಲಿಲ್ಲ, ನಮ್ಮ ಹಸ್ಬೆಂಡ್ ಬಂದಿತ್ತು. ಅದಕ್ಕೆ ನಾನು ಡೌಟಲ್ಲಿದ್ದೆ, ಅಪ್ಪಿ ನಾನು ಬರೋದು ಡೌಟ್ ಇದೆ, ಆಫೀಸಲ್ಲಿ ರಜೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದೆ. ಸರಿ ಅಪ್ಪಿ ನೀನು ಬಂದಿಲ್ಲ ಅಂದರೆ ನಾನು ಹೋಗಿ ಬರಲ್ಲ ಅಂದರು. ಸರಿ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಆದರೂ ನನಗೆ ಅವರೊಬ್ಬರನ್ನೇ ಕಳಿಸ್ಲಿಕ್ಕೆ ಬೇಜಾರಾಗ್ತಾಯಿತ್ತು. ಅಷ್ಟು ದೂರ ಒಬ್ಬರೇ ಹೋಗ್ತಾರಲ್ವ ಅಂತ ಅಂದ್ಕೊಂಡು ಅದಕ್ಕೆ ಇಬ್ಬರ ಜೊತೆಗೆ ಹೋಗೋಣ ಅಂತ ಹೇಳಿ, ಇಲ್ಲ ನಾನು ವೀಕ್ ಆಫ್ ತೊಗೊಂತೀನಪ್ಪ, ಹೋಗೋಣ ಅಂತ ಹೇಳಿ ಸರಿ ಅಂತ ಹೇಳಿ ಸೊ ವೀಕ್ ಆಫ್ ತೊಗೊಂಡು ಹೊರಟ್ವಿ. ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ 3-4 ಮಂತ್ಸ್ ಆದಮೇಲೆ ಇವ್ರು ಮತ್ತೆ ಆಫ್ಲೈನ್ಗೆ ಬಂದಿರೋ ಅಂಥದ್ದು. ಯಾವಾಗಲೂ ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತೀವಲ್ಲ, ಸೊ ಅದಕ್ಕೋಸ್ಕರನೇ ಇವತ್ತು ಮೇಡಮ್ ಬರಲಿ, ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಒಂದು ಸೆಕೆಂಡ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಮಾತಾಡೋದು ಅಷ್ಟು ತಲೆಯಲ್ಲಿ ಏನಿರಲಿಲ್ಲ. ನಾವು ಹೋಗಿದ್ದು ಇಂಟೆನ್ಷನ್ ಬೇರೆ ಅಲ್ವಾ, ಹಾಗಾಗಿ ಪೂಜೆ ಮುಗಿಸ್ಕೋಬೇಕು. ಎಷ್ಟು ಪೀಸಾಗಿತ್ತು ಅಂದರೆ ಸಿಕ್ಕಾಬಟ್ಟೆ. ಅಲ್ಲಿ ಯಾರು ಎಮೋಜಿಮ್ ಕ್ಲಾಸ್ನಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಈ ಕ್ಲಾಸಸ್ನ ಒಂದು ಪವರ್ ಏನು ಅನ್ನೋದು. ನಾನು ಯಾಕಪ್ಪ ಈ ಕ್ಲಾಸ್ ಬಗ್ಗೆ ಎಷ್ಟು ಹೇಳ್ತಾ ಇದ್ದೀನಿ ಅಂದರೆ ಹೊಗಳಿಕೆ ಅಲ್ಲ, ಸೊ ಆಗ್ತಾ ಇರುವಂತಹ ಬದಲಾವಣೆಗಳು, ಲೈಫು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಅಷ್ಟೇ. ಇನ್ನು ಬೆಂಗಳೂರಿಂದ ನಾವು ಸೀದಾ ಚನ್ನಪಟ್ಟಣಕ್ಕೆ ಹೋದ್ವಿ. ನಾವೇ ಆ್ಯಕ್ಚುಲಿ ಬೇಗ ಬರ್ತಿದ್ದೀವಿ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ನಮಗಿಂತ ಮುಂಚೆ ತುಂಬ ಜನ ಬಂದು ಆಗಲೇ ಕೂತ್ಕೊಂಡಿದ್ರು. ಒಂದು ಪೂಜೆಗೆ ಆಲ್ಮೋಸ್ಟ್ 100 ಮೆಂಬರ್ಸ್ನ ಹೇಳಿದ್ರು ಅವರು. ಪ್ರತಿ ಬ್ಯಾಚಸಲ್ಲಿ 100 ಮೆಂಬರ್ಸ್ನ. ಪೂಜೆ ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಭಿಷೇಕ ಎಲ್ಲ ಆಯಿತು, ನೋಡ್ತಾ ಇರ್ಬೋದು. ಶಿವಪ್ಪ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಅಂತ ಇಲ್ಲೇ ಪೂಜೆ ಎಲ್ಲ ಮಾಡಿದ್ದು. ಇಲ್ಲಿ ಕುತ್ಕೊಂಡು ನಿಜವಾಗ್ಲೂ ಅದು ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ, ಅಷ್ಟು ಅನುಭವ ಆಯಿತು ಅಲ್ಲಿ. ಅಷ್ಟು ಚೆನ್ನಾಗಿ ಒಂಥರ. ಸೊ ಮೇಡಮ್ ಜೊತೆಗೆ ಯಪ್ಪ ನನ್ನ ಕಣ್ಣು ತುಂಬ್ಕೊಂಬಿಟ್ಟೆ. ಮೇಡಮ್ನ ಮ್ಯಾಮ್ ಪರ್ಮಿಷನ್ ತೊಗೊಂಡು ಮ್ಯಾಮ್ ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ. ಸರಿ ಆಯಿತು ಮಾಡ್ಕೊಳ್ಳಿ ಅಂದರು. ನಿಜವಾಗ್ಲೂ ಭಗವಂತನ ಜೊತೆಗೆ ಮಾತಾಡಿದೆ ಅನ್ನೋ ಅಷ್ಟು ನನಗೆ ಖುಷಿ ಆಗ್ತಾಯಿತ್ತು. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಮೇಡಮ್ ಕೂಡ ಕುತ್ಕೊಂಡಿದ್ರು. ಮೇಡಮ್ ಪಕ್ಕನೇ ಸೀಟ್ ಇತ್ತು. ಬಟ್ ನನಗೆ ಭಯ ಆಯಿತು, ಅಯ್ಯೋ ಕುತ್ಕೋಬೋದ, ಏನು ಅನ್ಕೊತಾರೆ ಏನೋ ಅಂತಂದು. ಬಟ್ ಅವರೇ ನನ್ನ ಮಾತಾಡಿಸಿದ್ರು. ಎಷ್ಟು ಮಿರಾಕಲ್ ಅನ್ನಿಸ್ತು ಅಂದರೆ ನಾನು ಮೇಡಮ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ಅವರೇ ಮಾತಾಡಿಸಿದಾಗ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇದು ವಿಡಿಯೋ ಮಾಡ್ತಾ ಇರುವಾಗ ಅವ್ರ ಪಕ್ಕದಲ್ಲಿ ಅದೇ ಊರವ್ರು ಬಂದಿದ್ದರು. ಅವರು ಏನು ವಿಡಿಯೋ ಮಾಡ್ತಿದ್ದೀರ ಪದೇ ಅಂತೆಲ್ಲ ಇದು ಮಾಡ್ಕೊತಾ ಇದ್ರು. ಇರಲಿ ಬಿಡಿ ಮ್ಯಾಮ್ ಇದ್ದಾರಲ್ವ ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಸರಿ ಬಿಡಿ ಅಂತ ಹೇಳಿದ್ರು. ಎಡಿಟ್ ಮಾಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬೇಡಿ ಅಂತ ಅಂತಿದ್ದೆ. ಸೊ ಇನ್ನು ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂಡ ಹೋಮಕ್ಕೆ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಿಜವಾಗಿ ನಾವಲ್ಲಿ ದೇವಸ್ಥಾನದಿಂದ ಶಿವನ ದೇವಸ್ಥಾನ ಇದ್ದರೆ ಅಲ್ಲಿ ಎಲ್ಲ ಅಭಿಷೇಕ ಎಲ್ಲ ಮುಗೀತು. ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಲೈನ್ ನಿಂತ್ಕೊಂಡಿದ್ರು. ಅದಕ್ಕೆ ಲಾಸ್ಟಿಗೆ ಹೋಗೋಣ, ನಿಧಾನಕ್ಕೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದು ಲೈನ್ ನಿಂತ್ಕೊಂಡಿದ್ವಿ. ಲಾಸ್ಟ್ ಆಗಿಬಿಟ್ಟಿದ್ವಿ ನಾವು. ಬಟ್ ಇಲ್ಲಿ ಬಂದು ಇನ್ನು ಪೂಜೆ ಸ್ಟಾರ್ಟ್ ಮಾಡಿದರು.
ಆವಾಗ ಇನ್ನೂ ಕೂಡ ಎಲ್ಲರೂ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟಿದ್ರು. ನಮಗೆ ಸೀಟೇ ಇರಲಿಲ್ಲ, ಅದಕ್ಕೆ ಲಾಸ್ಟಿಗೆ ಕುತ್ಕೊಂಡಿದ್ವಿ. ಇನ್ನು ಈ ಪೂಜೆ ಆಗೋಕ್ಕಿಂತ ಮುಂಚೆ ಇನ್ನೊಂದು ಮತ್ತೆ ಅಲ್ಲಿ ಕಾಯಿ ಕೊಟ್ಟಿದ್ದರು. ಕಾಯಿ ಕೊಟ್ಟಿರೋಕ್ಕಿಂತ ಮುಂಚೆ ನಿಮ್ಮ ಒಂದು ಪ್ರಾರ್ಥನೆ ಏನಿದೆ ಅದನ್ನೆಲ್ಲ ಪ್ರಾರ್ಥಿಸಬೇಕು ಅಂತ ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲಿ, ಅಲ್ಲಿ ಹೋಗಬೇಕಿತ್ತು. ಅದನ್ನು ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅಲ್ಲಿ ಹೋದರೆ ನಾವು ಲಾಸ್ಟ್ ಇದ್ವಲ್ಲ, ಅಲ್ಲೇ ಫಸ್ಟ್ ಆದ್ವಿ. ಫಸ್ಟ್ ಇದ್ದರು ಅಲ್ಲಿ ಮುಗಿಸ್ಕೊಂಡು ಸೀದಾ ಇಲ್ಲಿ ಒಳಗೆ ಬಂದ ತಕ್ಷಣ ತಾರಾ ಮ್ಯಾಮ್ ಕೂಡ ಒಳಗಡೆ ಬಂದರು. ಯಪ್ಪ ನನಗೆ ಎಷ್ಟು ಮಿರಾಕಲ್ ಅನಿಸ್ಬಿಡ್ತು ಅಂದರೆ ನಿಜವಾಗ್ಲೂ ಎಷ್ಟು ಅವ್ರನ್ನ ಹಿಂಗೆ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ದೀನಿ. ಅವ್ರು ಸ್ಮೈಲ್ ಮಾಡ್ತಾ ಇದ್ದಾರೆ. ಇನ್ನೂ ಅವ್ರ ಪಕ್ಕ ಸೀಟ್ ಇತ್ತಲ್ವ, ಮತ್ತು ಏನು ಅನ್ಕೊತಾರಂತ ಕೂತ್ಕೊಳ್ಳಿಲ್ಲ. ಅವರು ಇನ್ನೊಬ್ಬರು ಕೂತ್ಕೊಂಡು ಅವ್ರ ಪಕ್ಕ ಕೂತ್ಕೊಂಡೆ, ವಿಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡೆ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂಥರ ಮಿರಾಕಲ್ ಅಂತಲೇ ಅನ್ಬೋದು. ಒಳ್ಳೊಳ್ಳೆ ಅನುಭವಗಳು ಆದವು. ನಿಜವಾಗ್ಲೂ ಈ ಥರ ಸ್ಪಿರಿಚುವಲ್ ಕ್ಲಾಸಸ್ ಆಗಿರ್ಬೋದು, ಆಧ್ಯಾತ್ಮವನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತಲೂ ಗೊತ್ತಾಯಿತು. ತುಂಬಾ ಚೆನ್ನಾಗಾಯಿತು ಪೂಜೆ ಮಾತ್ರ. ಗೋಮಾತೆ ಕೂಡ ಪೂಜೆ ಮಾಡಿದರು ಮೇಡಮು. ನಮಗೂ ಕೂಡ ಒಂದು ಅವಕಾಶ ಸಿಕ್ತು ಗೋಮಾತೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ನಿಜವಾಗ್ಲೂ ಎಷ್ಟು ಪೀಸಾಗಿತ್ತು ಅಂದರೆ, ನಮಗೆ ನಾರ್ಮಲಿಯಾಗಿ ಈ ಥರ ಸ್ಪಿರಿಚುವಲ್ ಕ್ಲಾಸಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಅದರ ಅನುಭವ ಏನು ಅನ್ನೋದು. ಯಾಕಂದರೆ ಬೇರೆ ಕಡೆ ಎಲ್ಲ ಹೋದಾಗ ಏನೋ ಒಂದು ಸ್ವಲ್ಪ ಸಮಸ್ಯೆ, ಏನೋ ಒಂದು ಟಚ್ ಆದರೂ ಆಗಿರ್ಬೋದು, ಅಥವಾ ಲೈನ್ ನಿಂತ್ಕೊಂಡು ದೇವಸ್ಥಾನ ದರ್ಶನ ಮಾಡಲಿಕ್ಕೆ ಆಗಿರ್ಬೋದು, ಏನೇನೋ ಸಮಸ್ಯೆಗಳಾಗ್ತಾ ಇರುತ್ತೆ. ಅಲ್ಲಿ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಒಬ್ರಿಗೊಬ್ರು ಗಲಾಟೆ ಮಾಡ್ತಾರೆ, ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಎಷ್ಟು ಸುಲಭವಾಗಿ ಸರಳವಾಗಿ ಒಂಥರ ಹಿಂಗೆಲ್ಲನೂ ಅಂದ್ಕೊಂಡಿದ್ದೆಲ್ಲನೂ ತುಂಬ ಚೆನ್ನಾಗಾಯಿತು. ಪೂಜೆನೂ ಅಷ್ಟೇ. ಆ್ಯಕ್ಚುಲಿ ನಮಗೆ ಬಿಸಿಲು ಕೂಡ ಟ್ರಾವೆಲಿಂಗ್ ಮಾಡುವಾಗ ಬೈಕಲ್ಲಿ ಹೋಗಿದ್ದಲ್ವ, ಸೊ ನನಗೆ ಅಂದ್ಕೊಂಡೆಪ್ಪ ಭಗವಂತ ಇವತ್ತು ಮಳೆನೂ ಬರಬಾರ್ದು, ಬಿಸಿಲು ಜಾಸ್ತಿನೂ ಇರಬಾರ್ದು ಅಂತ ಹೇಳ್ಕೊಂಡು ನಾವು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೀರಿಯಸ್ಲಿ ನಾವು ಇಲ್ಲಿ ರೀಚ್ ಆಗೋವರೆಗೂ ಸಹ ಒಂದಿಷ್ಟು ಬಿಸಿಲು ಬಂದಿರಲಿಲ್ಲ. ಫುಲ್ಲು ಮೋಡ ಕವಿದ ವಾತಾವರಣ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಇದಕ್ಕಿಂತ ನಾನು ಇನ್ನು ಹೇಳ್ತಾ ಇದ್ದೀನಲ್ವ, ಇದಕ್ಕಿಂತ ಮಿರಾಕಲ್ಸ್ ಇನ್ನೇನು ಬೇಕು. ದೊಡ್ಡ ದೊಡ್ಡ ಬದಲಾವಣೆಗಳು ಆಗದೇ ಇದ್ರೂ ಕೂಡ ಚಿಕ್ಕ 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 ಬದಲಾವಣೆಗಳು ನನ್ನ ಜೀವನದಲ್ಲಿ ಹಲವಾರು ಯಶಸ್ಸಿಗೆ ಕಾರಣ ಆಗ್ತಿದೆ ಅಂತಲೇ ಹೇಳ್ಬೋದು. ನಾನೀಗ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದೆಲ್ಲನೂ ಕೂಡ ಎಮೋಜಿಮ್ಮಿಂದನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಕೂಡ ಭಗವಂತನ ಆಶೀರ್ವಾದದಿಂದನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಾನು ಮಾಡಿದ್ದು ನನ್ನಿಂದನೇ ಆಗಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ದೇವರು ಈ ದಾರಿಗೆ ಹೋಗು ಅಂತ ನೀನು ಕಳಿಸಿದ್ದಾನೆ ಅಂದಮೇಲೆ ನಾನು ಆ ಒಂದು ದಾರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೊರಗಡೆ ಎಲ್ಲ ಅಷ್ಟು ನಮಗೆ ಇಲ್ಲಿ ಟಚ್ ಇಲ್ಲ, ಬಟ್ ಎಮೋಜಿಮ್ಮಿಂದ ನಮಗೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತಾ ಇದೆ. ಒಂಥರ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಥರ ಇರ್ತಾರೆ. ಒಬ್ರಿಗೊಬ್ರು ಅಷ್ಟಾಗಿ ಮಾತಾಡದೇ ಇದ್ರೂ ಕೂಡ ಸ್ಮೈಲಲ್ಲೇ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಪರ್ಸ್ನಲಿ ನಾನು ಈ ಒಂದು ವಿಚಾರಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಹಸ್ಬೆಂಡ್ಗೆ ಸ್ಟಾರ್ಟಿಂಗಲ್ಲಿ ಎಮೋಜಿಮ್ ಬಗ್ಗೆ ಹೇಳಿದಾಗ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ರಾಜೇಶ್ ಸರ್ದು ಪಾಡ್ಕಾಸ್ಟ್ ನೋಡಿದ್ಮೇಲೆ ಓಕೆ, ಎರಡು ಮಾತಿಲ್ಲ ಹಂಗೆ ಓಕೆ ಜಾಯ್ನ್ ಆಗಿಬಿಡಮ್ಮ, ನಾನು ಹಿಂಗೊಂದು ಅಡ್ಜಸ್ಟ್ ಮಾಡ್ತೀನಿ ಅಮೌಂಟ್ ಅಂತ ಹೇಳಿದರು. ನನಗೆ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಹತ್ತತ್ರ ನಮಗೆ 1 ವರ್ಷ ಆಗಲಿಕ್ಕೆ ಬಂದು ಎಮೋಜಿಮ್ಗೆ ಬಂದು. ಬಟ್ ಕನ್ಸಿಸ್ಟೆನ್ಸೀಸ್ ಕೀ ಅಂತಾರೆ. ಬಟ್ ಕನ್ಸಿಸ್ಟೆನ್ಸಿಯಿಂದ ಮಾಡದೇ ಇದ್ರಿಂದ ಕೆಲವೊಂದು ಆಗಿಲ್ಲ, ಕೆಲವೊಂದು ಆಗಿದೆ. ಸೊ ಈ ಒಂದು ಕ್ಲಾಸಲ್ಲಿ ಇರೋದು, ಲೈಫ್ ಟೈಮ್ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಸೊ ನಿಮಗೂ ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ, ಇದು ಯಾರೂ ನಮಗೆ ಪ್ರಮೋಷನ್ ಮಾಡಿ ಅಂತ ಹೇಳಿಲ್ಲ, ಯಾರೂ ಏನೂ ತಿಳಿಸಿಲ್ಲ. ಬಟ್ ನಾನು ಇದನ್ನು ವ್ಲಾಗ್ ಮಾಡಿದ್ದೀನಿ. ಎಷ್ಟೋ ಜನ ಹಲವಾರು ರೀತಿಯಾದಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ, ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸು, ನೆಮ್ಮದಿ, ಸಂಬಂಧ, ಬಾಂಧವ್ಯದಲ್ಲಿ ಒಂದಿಷ್ಟು ನನ್ನಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅದನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಇನ್ನೂ ಹೆಚ್ಚಿನದಾದಂಥ ಯಶಸ್ಸನ್ನ ಕಾಣ್ತೀನಿ. ಬಟ್ ನಾನು ಅಷ್ಟು ಗಮನ ಹರಿಸ್ತಿಲ್ಲ ಕೆಲವೊಂದು ವಿಚಾರದಲ್ಲಿ. ನನಗೇನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲನೂ ಸರಿಯಾಗಿ ಮಾಡಿದ್ರೆ ಎಲ್ಲನೂ 100ಗೆ 1000% ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಅದ್ಭುತವಾದಂತಹ ಒಂದು ಗೆಲುವುಗಳನ್ನು, ಯಶಸ್ಸುಗಳನ್ನು ನೀವು ಕಾಣ್ತೀರಾ. ಎಮೋಜಿಮ್ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಭಾವನೆಗಳಿಗೊಂದು ಶಾಲೆ ಅಂತ ಬರುತ್ತೆ. ತಾರಾ ಮಂಜುನಾಥ್ ಮೇಡಮ್ ಆ್ಯಂಡ್ ಸಂದೇಶ್ ಸರ್ ಇವ್ರು ತಗೊಳ್ಳೋವಂಥದ್ದು. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಒಂದ್ಸಲಿ ಹೋಗಿ ಫೀಡ್ಬ್ಯಾಕ್ ನೋಡಿ, ಅವ್ರ ಕಮೆಂಟ್ಸ್ ನೋಡಿ, ಪಬ್ಲಿಕ್ ಕಮೆಂಟ್ಸ್ಗಳಾಗಿರ್ಬೋದು, ಅವ್ರ ಕ್ಲಾಸ್ಗಳನ್ನ ಕೇಳಿ ಎಷ್ಟು ಅದ್ಭುತವಾಗಿದೆ ಅಂತ ನಿಮಗೆ ಅನಿಸುತ್ತೆ. ನೀವು ಕೂಡ ಹೋಗಿ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ. ಎಲ್ಲನೂ ಆನ್ಲೈನಲ್ಲೇ ಇರುತ್ತೆ. ಕೆಲವೊಂದು ವರ್ಷದಲ್ಲಿ 2 ಸಲ ಮಾತ್ರ ಆಫ್ಲೈನ್ ಇರುತ್ತೆ. ಸೊ ಎಷ್ಟು ನಿಮಗೆ ಅವರೇ ನಿಮ್ಮ ಮುಂದೆನೇ ಬಂದು ನಿಂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದಾರೆ ಅನ್ನೋ ಅಷ್ಟು ಅನುಭವ ಆಗುತ್ತೆ. ಸೊ ಈ ರೀತಿಯಾಗಿದ್ದು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಥದ್ದು ಒಂಥರ
ಅದ್ಭುತವಾದಂತಹ ಅನುಭವ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು. ನಿಮಗೇನಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಫುಲ್ಲಾಗಿ ವಾಚ್ ಮಾಡಿ. ಯಾಕೆಂದರೆ ಮಾಹಿತಿ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.